ನಮಸ್ಕಾರ ವೀಕ್ಷಕರೇ, ಮಯೂರ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಚಿತ ಕೆಂಪೇಗೌಡ. ಇದು ಸುದ್ದಿ ಸಾರ. ಕಾರಿನಲ್ಲಿ ಅತ್ಯಾಚಾರ ಮಾಡಿದಂತ ಆರೋಪಿಗಳಿಗೆ ಜೈಲು ಶಿಕ್ಷೆ ವಿಧಿಸಿರುವಂತಹ ಘಟನೆ ತುಮಕೂರಿನಲ್ಲಿ ಇದೀಗ ಬೆಳಕಿಗೆ ಬಂದಿದೆ. ನಿರ್ಭಯ ಕೇಸ್ಗೂ 3 ತಿಂಗಳ ಮೊದಲು ನಡೆದಿದ್ದಂತಹ ಪ್ರಕರಣ ಇದಾಗಿತ್ತು. ಕಾರಿನಲ್ಲಿ ಅತ್ಯಾಚಾರ ಮಾಡಿ ವಿಡಿಯೋವನ್ನ ಕೂಡ ರೆಕಾರ್ಡ್ ಮಾಡಿಕೊಂಡಿದ್ರು. ಇದೀಗ ಇಬ್ಬರು ಆರೋಪಿಗಳಿಗೆ ತಲಾ 10 ವರ್ಷ ಜೈಲು ಶಿಕ್ಷೆ ವಿಧಿಸಲಾಗಿತ್ತು. ತಲಾ 1,62,000 ರೂಪಾಯಿಗಳನ್ನ ದಂಡ ವಿಧಿಸಿ ಕೋರ್ಟ್ ತೀರ್ಪನ್ನ ಕೊಟ್ಟಿದೆ. ಶೌಚಾಲಯದ ಗುಂಡಿಯಲ್ಲಿ ನವಜಾತ ಶಿಶು ಶವ ಪತ್ತೆಯಾಗಿರುವಂತಹ ಘಟನೆ ರಾಮನಗರದಲ್ಲಿ ನಡೆದಿದೆ. ದುಷ್ಕರ್ಮಿಗಳು ಆಗ ತಾನೇ ಜನಿಸಿರೋ ಮಗುವನ್ನ ಟಾಯ್ಲೆಟ್ ಕಮೋಡ್ನಲ್ಲಿ ಹಾಕಿದ್ದಾರೆ. ಶೌಚಾಲಯ ಪರಿಶೀಲನೆ ಮಾಡುವಂತಹ ಹಿನ್ನೆಲೆ ಶೌಚಾಲಯ ಗುಂಡಿಯಲ್ಲಿ ಮಗುವಿನ ಶವ ಕೂಡ ಪತ್ತೆಯಾಗಿದೆ. ಈ ಸಂಬಂಧ ಆಸ್ಪತ್ರೆಯ ವೈದ್ಯರಿಂದ ಹಾರೋಹಳ್ಳಿ ಪೊಲೀಸ್ ಠಾಣೆಗೆ ಇದೀಗ ದೂರು ಕೂಡ ದಾಖಲಾಗಿತ್ತು. ಪ್ರಕರಣ ದಾಖಲಿಸಿಕೊಂಡಂತಹ ಪೊಲೀಸರು ಇದೀಗ ತನಿಖೆಗೆ ಮುಂದಾಗಿದ್ದಾರೆ. ಪ್ರೀತಿ ಮಾಡಿ ಮದುವೆಯಾಗಿದ್ದ ಹುಡುಗನನ್ನ ಹುಡುಗಿಯ ಕಡೆಯವರು ಹತ್ಯೆ ಮಾಡಿರುವಂತಹ ಘಟನೆ ಚಿತ್ರದುರ್ಗದ ತಾಲೂಕಿನ ಕೋಣನೂರು ಗ್ರಾಮದಲ್ಲಿ ನಡೆದಿದೆ. ಕೋಣನೂರು ಗ್ರಾಮದ ಮೃತ ಮಂಜುನಾಥ್ ಎಂದು ಗುರುತಿಸಲಾಗಿದೆ. ಮೃತ ಮಂಜುನಾಥ್ ಅವರ ತಂದೆ ತಾಯಿಯ ಕೈಯನ್ನ ಕಾಲುಗಳನ್ನ ಮುರಿಯುವಂತಹ ರೀತಿಯಲ್ಲಿ ಹೊಡೆದಿದ್ದಾರೆ. ಇನ್ನು ಮಾಹಿತಿ ತಿಳಿದಂತಹ ಕೂಡಲೇ ಭರಮಸಾಗರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಗಾಯಗೊಂಡಿದ್ದಂತಹ ಗಾಯಾಳುಗಳನ್ನ ಆಸ್ಪತ್ರೆಗೆ ಕೂಡ ದಾಖಲಿಸಿದ್ದಾರೆ. ಈ ಕುರಿತು ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಪ್ರಕರಣ ಕೂಡ ದಾಖಲಾಗಿದೆ. ಗದಗ ನಗರದ ಕೆಎಚ್ ಪಾಟೀಲ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶರಾದ ಬಸವರಾಜ್ ಅವರು ಪಾರಿವಾಳ ಹಾರಿ ಬಿಡುವ ಮೂಲಕ ಕ್ರೀಡಾಕೂಟಕ್ಕೆ ಚಾಲನೆಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಕ್ರೀಡಾ ಜ್ಯೋತಿ ಬೆಳಗಿ ಪೊಲೀಸ್ ಕ್ರೀಡಾಪಟುಗಳಿಗೆ ಪ್ರತಿಜ್ಞಾ ವಿಧಿಯನ್ನ ಕೂಡ ಬೋಧಿಸಿದ್ರು. ಕ್ರೀಡಾಕೂಟ ಉದ್ಘಾಟಿಸಿ ಮಾತನಾಡಿದ ಅವರು, ಸದೃಢವಾದಂತಹ ಆರೋಗ್ಯ ಇದ್ದರೆ ಸದೃಢ ಮನಸ್ಸು ಕೂಡ ಇರುತ್ತೆ ಅಂತ ಕೂಡ ಹೇಳಿದ್ದಾರೆ. ಸ್ವಾಸ್ಥ್ಯ ಸಮಾಜಕ್ಕಾಗಿ ಹಗಲಿರುಳನ್ನದೆ ಪ್ರತಿನಿತ್ಯ ತಮ್ಮ ಕರ್ತವ್ಯದಲ್ಲಿ ಬ್ಯುಸಿಯಾಗಿದ್ದಂತಹ ಪೊಲೀಸ್ ಸಿಬ್ಬಂದಿಗಳು ಇಂದು ಫುಲ್ ಜೋಶ್ನಲ್ಲಿ ಕ್ರೀಡಾಕೂಟದಲ್ಲಿ ಪಾಲ್ಗೊಂಡ್ರು ಅಂತ ತಿಳಿಸಿದ್ರು. ಈ ಕಾರ್ಯಕ್ರಮದಲ್ಲಿ ಅಧಿಕಾರಿಗಳ ಜೊತೆಗೆ ಜನಸಾಮಾನ್ಯರು ಕೂಡ ಭಾಗವಹಿಸಿದ್ರು. ಬೆಳಗಾವಿ ಜಿಲ್ಲಾ ಮತ್ತು ತಮ್ಮೆಲ್ಲರಿಗಿಂತ ಜೋರಾದ ಚಪ್ಪಾಳೆ ಇರಲಿ. ಪಾಲ್ಗೊಳ್ಳುವ ಮೂಲಕ ನಮ್ಮ ಕ್ರೀಡೆ ಇನ್ನೂ ಹೆಚ್ಚಿನ ಮಟ್ಟಿಗೆ ಉನ್ನತ
ಪದಕವನ್ನು ತೆಗೆದುಕೊಳ್ಳತಕ್ಕಂತಹ ಸುರೇಶ್ ಯತೀಶ್ವರವರಿಗೆ ಮಾನ್ಯ ಬಸವರಾಜರಿಗೆ ಒಂದು ಕ್ರೀಡೆಯ ಒಂದು ಜೋಡಿಯ ಪ್ರಯತ್ನ ಮಾಡಿಕೊಳ್ಳುವ ನಮ್ಮೆಲ್ಲರಿಂದ ಜೋರದ ಚಪ್ಪಾಳೆಯಲ್ಲಿ ಮೂರ್ತಿ ಅಧಿಕಾರಿಗಳಿಂದ ಉದ್ಘಾಟನೆಯಾಗಿರ್ತಕ್ಕಂಥ ನಮ್ಮ ಶ್ರೀ ಬಸವರಾಜ ಅವರಿಗೆ ನಾವು ಕ್ರೀಡಾ ಜ್ಯೋತಿಯನ್ನು ಬೆಳಗಿಸಿ ನಾವು ಕ್ರೀಡೆಯನ್ನು ಉನ್ನತೀಕರಿಸ್ತೀವಿ ಅನ್ನೋ ಸಂಕಲ್ಪದೊಂದಿಗೆ ಎಲ್ಲ ಕ್ರೀಡಾಪಟುಗಳು ಬಲಗೊಳಿಸ್ತೀವಿ, ಕ್ರೀಡೆಯನ್ನು ಉನ್ನತೀಕರಿಸ್ತೀವಿ ಅನ್ನೋ ಒಂದು ಸಂಕಲ್ಪದೊಂದಿಗೆ ಈಗ ಮುಂದಿನ ಕಾರ್ಯಕ್ರಮ RSI ಸತೀಶ್ ತಕ್ಕಳಕಿ ಅವರು ಕರ್ನಾಟಕ ಕಿರೀಟ ಎಂದೇ ಖ್ಯಾತಿ ಪಡೆದಂತಹ ಬೀದರ್ ಜಿಲ್ಲೆಯಲ್ಲಿ ಚಳಿಯ ಆರ್ಭಟ ಆರಂಭ ಆಗಿದೆ. ಕಳೆದ ಒಂದು ವಾರದಿಂದ ಮೈ ಕೊರೆಯುವಂತಹ ಭಾರೀ ಚಳಿಗೆ ಗಡಿನಾಡು ಗಡಗಡನೆ ನಡುತ್ತಾ ಇದೆ. ಚಳಿ ಆರ್ಭಟಕ್ಕೆ ಜನತೆ ತತ್ತರಿಸಿ ಹೋಗಿದ್ದಾರೆ. ಪ್ರತಿ ವರ್ಷ ಸಾಮಾನ್ಯವಾಗಿ ಡಿಸೆಂಬರ್ ಮತ್ತು ಜನವರಿಯಲ್ಲಿ ಚಳಿ ಹೆಚ್ಚಾಗ್ತಾ ಇತ್ತು. ಆದರೆ ಈಗಲೇ ಚಳಿ ಶುರುವಾಗಿದ್ದು ಇದರಿಂದ ರಕ್ಷಿಸಿಕೊಳ್ಳೋದಕ್ಕೆ ಜನರು ಸ್ವೆಟರ್, ಕೈಗೆ ಗ್ಲೌಸ್ ಹಾಗೂ ಮಂಕಿ ಟೋಪಿಗಳ ಮೊರೆ ಹೋಗಿದ್ದಾರೆ. ಕಳೆದ ಒಂದು ವಾರದಿಂದ ವಿಪರೀತ ಚಳಿ, ತಂಪು ಗಾಳಿಯ ಜೊತೆಗೆ ರಾತ್ರಿ ಮತ್ತು ಬೆಳಗಿನ ಜಾವದಲ್ಲಿ ಮಂಜು ಕೂಡ ಕಾಣಿಸ್ಕೊಳ್ತಾ ಇದೆ. ಮೈ ಕೊರೆಯುವಂತಹ ಚಳಿಗೆ ಹೆಚ್ಚಿದ ಜನರ ಆರೋಗ್ಯದ ಮೇಲೆ ವಿಪರೀತವಾದಂತಹ ಪರಿಣಾಮ ಕೂಡ ಬೀರ್ತಾ ಇದೆ. ಈ ವರ್ಷ ಸರಾಸರಿಗಿಂತ ಕಡಿಮೆ ತಾಪಮಾನ ಇದೆ. ನವೆಂಬರ್ 28ರಂದು 13 ಡಿಗ್ರಿ ತಾಪಮಾನವಿದ್ದು ಇನ್ನು 3 ದಿನದಲ್ಲಿ ಚಳಿ ಹೆಚ್ಚಾಗುತ್ತೆ. ಇದಕ್ಕಿಂತ ಜನರು ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಂಡು ಆರೋಗ್ಯದತ್ತ ಗಮನವನ್ನು ಹರಿಸಬೇಕು ಅಂತ ಹವಾಮಾನ ಇಲಾಖೆ ಮಾಹಿತಿಯನ್ನು ಕೂಡ ಕೊಟ್ಟಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ವಿರುದ್ಧ ಯತ್ನಾಳ್ ವಾಗ್ದಾಳಿ ವಿಚಾರವಾಗಿ ಶಾಸಕ ಯತ್ನಾಳ್ ವಿರುದ್ಧ ಮಂಡ್ಯ ಬಿಜೆಪಿ ಕಾರ್ಯಕರ್ತರು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಯತ್ನಾಳ್ ವಿರುದ್ಧ ಪತ್ರದ ಚಳವಳಿ ಇದ್ದು ಬಿಜೆಪಿ ಹೈಕಮಾಂಡ್ಗೆ ಪತ್ರದ ಮೂಲಕ ದೂರನ್ನು ಕೂಡ ಇದೀಗ ನೀಡಲಾಗಿದೆ. ದೂರಿನ ಪತ್ರಕ್ಕೆ ರಕ್ತದ ಸಹಿ ಹಾಕಿ ರವಾನೆಯನ್ನ ಮಾಡಿದ್ದು ಬಿಜೆಪಿ ಕಾರ್ಯಕರ್ತ ಶಿವಕುಮಾರ್ ಆರಾಧ್ಯ ನೇತೃತ್ವದಲ್ಲಿ ಪತ್ರದ ಚಳವಳಿಯನ್ನು ಕೂಡ ಕೈಗೊಳ್ಳಲಾಗಿದೆ ಅಂತ ಕೂಡ ತಿಳಿಸಿದ್ದಾರೆ. ಇನ್ನು ಹುಚ್ಚ ಅಯೋಗ್ಯ ಯತ್ನಾಳ್ಗೆ ಧಿಕ್ಕಾರ ಅಂದಿದ್ದು ಪಕ್ಷವನ್ನ ಇಬ್ಬಾಗ ಮಾಡ್ತಿರೋದು ಯತ್ನಾಳ್ಗೆ ಧಿಕ್ಕಾರ ಅಂತ ಘೋಷಣೆಯನ್ನ ಕೂಡ ಕೂಗಿದ್ದಾರೆ. ವಕ್ಫ್ ಬೋರ್ಡ್ ವಿಚಾರದಲ್ಲಿ ಯತ್ನಾಳ್ ಹೋರಾಟ ಮಾಡ್ತಾ ಇದ್ದಾರೆ. ಆದ್ರೆ ಅದು ಕಾಂಗ್ರೆಸ್ ಪಕ್ಷದ ಪರವಾಗಿಯೋ ವಿಜಯೇಂದ್ರ ಹಾಗೂ ಯಡಿಯೂರಪ್ಪ ವಿರುದ್ಧವೋ ಗೊತ್ತಾಗ್ತಾ ಇಲ್ಲ ಅಂತ ಬಿಜೆಪಿ ಕಾರ್ಯಕರ್ತರು ಹೇಳಿದ್ದಾರೆ. ಇನ್ನು ಯತ್ನಾಳ್ ಅವರ ಮಾತಿಗೆ ಕಡಿವಾಣ ಹಾಕಬೇಕು. ಯತ್ನಾಳ್ ಮಾತಿನಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ. ಇದರಿಂದ ಕಾರ್ಯಕರ್ತರಲ್ಲಿ ಗೊಂದಲ ಕೂಡ ಉಂಟಾಗಿ BSY ಅಭಿಮಾನಿಗಳಿಗೆ ನೋವಾಗ್ತಾ ಇದೆ ಅಂತ ಹೇಳಿ ಪತ್ರದಲ್ಲಿ ಉಲ್ಲೇಖವನ್ನ ಕೂಡ ಮಾಡಲಾಗಿದೆ. ಪಕ್ಷವನ್ನು ವಿಭಾಗ ಮಾಡುತ್ತಿರುವ ಯತ್ನಾಳ್ಗೆ ಭಾರತ್ ಮಾತಾ ಕೀ ನಿಮಿಷ ಮತ್ತೆ ಯಾರಾಡತೈತಿ ಅವ್ರದ್ದಾಗೈತಿ ಕಣ. ಈ ಕಡೆ ತೋರ್ಸೋಣ, ಅವ್ರಲ್ಲಿ ತಗೊಂಡವ್ರು. ಏನು ಮಾಡ್ತಾ ಇದ್ದೀರಾ ಸರ್? ಒಂಚೂರು ಹಿಂದಕ್ಕೆ ನಡ್ರಿ, ಹಂಗೆ ಒಂದು ಸ್ಟೆಪ್ ಇನ್ನೋದ ಎಲ್ಲರೂ ಬೇಡ ಬರ್ಬೇಡ ಕಣ, ಅಲ್ಲೇ ಇರೋ. ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ. ಈ ಕೈ ತೆಗಿಣ, ಈ ಕೈ ತೆಗಿಣ.
ಸಿಪಿಐ ಕಿರುಕುಳ ಆರೋಪದ ಹಿನ್ನೆಲೆ ಪೊಲೀಸ್ ಪೇದೆ ಆತ್ಮಹತ್ಯೆಗೆ ಯತ್ನಿಸಿದಂತಹ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ. ಜಿಲ್ಲೆಯ ಉದ್ಯಮ ಭಾಗ ಪೊಲೀಸ್ ಠಾಣೆ ಸಿಪಿಪಿಐ ದಾರೇಗೌಡ ಪಾಟೀಲ್ ವಿರುದ್ಧ ಕಿರುಕುಳ ಆರೋಪವಿದ್ದು 5 ಪುಟಗಳ ಪತ್ರವನ್ನು ಬರೆದು ಪೇದೆ ವಿಠಲ ಮುನ್ನಾಳ ಆತ್ಮಹತ್ಯೆಗೆ ಯತ್ನವನ್ನ ಮಾಡಿದ್ದಾರೆ. ಕರ್ತವ್ಯ ಸರದಿ, ಪುಸ್ತಕ ಪ್ರತಿ, ವಿವಿಧ ಆದೇಶ ಪ್ರತಿಗಳ ಸಮೇತ ಪತ್ರವನ್ನ ಹಿರಿಯ ಅಧಿಕಾರಿಗಳಿಗೆ ರವಾನೆಯನ್ನ ಮಾಡಿದ್ದು ಅಂತ ಮಾಹಿತಿಯಲ್ಲಿ ಕೂಡ ತಿಳಿದು ಬಂದಿದೆ. ಇನ್ನು ತಕ್ಷಣ ಹೊರಟು ಬಂದು ಬಿಡಿ ಅಂತ ಕರೆ ಕೂಡ ಬಂದಿತ್ತು ನನಗೆ ಅಂತ ಹೇಳಿ ಶಾಸಕ ಬಸವನಗೌಡ ಯತ್ನಾಳ್ ಹೇಳಿದ್ರು. ಇನ್ನು ವಿಜಯಪುರದಲ್ಲಿ ಮಾತನಾಡಿದಂತ ಅವರು, ಮಾಧ್ಯಮಗಳ ಎದುರು ದೆಹಲಿ ಬುಲಾವ್ ರಹಸ್ಯವನ್ನ ಬಿಚ್ಚಿಟ್ಟ ಯತ್ನಾಳ್, ನನಗೆ ನಿನ್ನೆ ದೆಹಲಿಯಿಂದ ಕಾಲ್ ಕೂಡ ಬಂದಿತ್ತು ಅಂತ ಕೂಡ ಹೇಳಿದ್ದಾರೆ. ನಾನು ಬರೋದಿಲ್ಲ ಅಂತ ಕೂಡ ಹೇಳಿದ್ದೆ. ನಮ್ಮದು ಟೀಮ್ ಇದೆ, ನಾನು ಒಬ್ಬನೇ ಬರೋದಿಕ್ಕೆ ಸಾಧ್ಯ ಇಲ್ಲ. ಭ್ರಷ್ಟಾಚಾರ ವಿರುದ್ಧ, ವಕ್ಫ್ ವಿರುದ್ಧ ಹೋರಾಟವನ್ನ ಮಾಡ್ತಾ ಇದ್ದೇವೆ. ಎಲ್ಲವನ್ನ ದೆಹಲಿಗೆ ಕರೆಯಿರಿ, ಆಗ ಬಂದು ಕರ್ನಾಟಕದಲ್ಲಿ ಏನ್ ನಡೀತಾ ಇದೆ ಅಂತ ಹೇಳ್ತೇವೆ ಅಂತ ಕೂಡ ತಿಳಿಸಿದ್ರು. ಒಬ್ಬರನ್ನ ಕರೆದು ಸಮಾಧಾನ ಮಾಡಲು ಆಗೋದಿಲ್ಲ. ನಾನು ಯಾವುದಕ್ಕೂ ಕೂಡ ಎದುರೋದಿಲ್ಲ, ಕ್ಷಮಾಪಣೆ ಕೂಡ ಕೇಳೋದಿಲ್ಲ. ನಾನು ಒಂದು ಶಬ್ದನೂ ಕೂಡ ವಾಪಸ್ ತಗೊಳ್ಳೋದಿಲ್ಲ ಅಂತ ಕೂಡ ಸೂಚಿಸಿದ್ರು. ನಾವೇನು ವಿಜೇಂದ್ರ ವಿರುದ್ಧ ಮಾತಾಡೇ ಇಲ್ಲಲ್ಲ, ಪಕ್ಷದ ವಿರುದ್ಧನೂ ಮಾತಾಡಿಲ್ಲ. ನಾವು ಮಾತಾಡಕತ್ತಿದ್ದು ವಕಫ್ ಪರವಾಗಿ ಮಾತಾಡಕತ್ತೀವಿ. ಅಟ್ಟೆ ಗಾಬರಿಯಾಗ್ಯಾರ ನಮ್ಮ ಸದಾನಂದ ಗೌಡರು. ಅವರು ಭಾಳ ಮಾತಾಡ್ಯಾರ ನಾನು ಮುಂದೆ. ಅದನ್ನು ಬಿಚ್ಚಿಟ್ಟೆ ಅಂದ್ರೆ ಅವ್ರದ್ದೆಲ್ಲ ಬಣ್ಣ ಬಯಲಾಗ್ತದೆ. ಸುಮ್ಮನೆ ಬಾಯಿ ಮುಚ್ಕೊಂಡು ಕುಂಡ್ರದು ಒಳ್ಳೆಯವರು. ಸದಾನಂದ ಗೌಡರು ಯಡಿಯೂರಪ್ಪ ಅವ್ರ ಬಗ್ಗೆ, ವಿಜೇಂದ್ರ ಬಗ್ಗೆ, ಅವ್ರ ಭ್ರಷ್ಟಾಚಾರದ ಬಗ್ಗೆ ಇಟ್ಟು ಮಾತಾಡ್ಯಾರ. ಅದು ಮಾತಾಡಿಲ್ಲ ಅಂತ ಹೇಳಿ ಧರ್ಮಸ್ಥಳ ಮಂಜುನಾಥನ ಬಲ್ಲಿ ಬರ್ತಾರೆ ಅಂತ ಕೇಳ್ರಿ. ಇಷ್ಟು ಕೆಟ್ಟದಾಗಿ ಮಾತಾಡ್ರಿ. ನಾ ಎಂದೂ ಮಾತಾಡಿದ್ಲು ಯಡಿಯೂರಪ್ಪನವ್ರ ಕುಟುಂಬ ಬಗ್ಗೆ ಅಷ್ಟು ಕೆಟ್ಟ ಮಾತಾಡ್ಯಾರ. ಅದಕ್ಕೆ ಸುಮ್ಮ ಬಾಯಿ ಮುಚ್ಕೊಂಡು ಇರೋದು ಒಳ್ಳೆಯದು. ಹೈಕಮಾಂಡ್ ಎಲ್ಲನೂ ಗಮನಿಸ್ಲಾಕತ್ತದ. ನಾವು ನಮ್ಮ ಹೋರಾಟ ಬಿಡುವುದಿಲ್ಲ. ನಾವು ರೈತರ ಸಲುವಾಗಿ, ಜನರ ಸಲುವಾಗಿ, ನಮ್ಮ ಮಠ ಮಂದಿರ ಸಲುವಾಗಿ ನಾವು ಹೋರಾಟ ಮಾಡಕತ್ತೀವಿ. ನಾವೇನು ರಾಜ್ಯಾಧ್ಯಕ್ಷ ಆಗಬೇಕು, ಮುಖ್ಯಮಂತ್ರಿ ಅಭ್ಯರ್ಥಿ ಆಗಬೇಕಂತ ಹೋರಾಟ ಅಲ್ಲ, ಮತ್ತು ಯಾವುದೇ ಕುಟುಂಬದ ವಿರುದ್ಧ ಹೋರಾಟ ಅಲ್ಲ. ಇವ್ರು ಯಾರೂ ಗಾಬರಿ ಆಗೋವಂಥದ್ದು ಬೇಕಾಗಿಲ್ಲ. ಎದು ಗಾಬರಿ ಆಗ್ತೀರಿ ನಾವು ನಿಮ್ಮ ಬಗ್ಗೆ ಮಾತಾಡಲ್ಲ. ಒಂದು ಸದಾನಂದ ಗೌಡದ್ದು ಏನೈತೆ ಕೆಲಸ? ಆನೆಮರಿಗೆ ಹುಲಿಯೊಂದು ಹೊಂಚು ಹಾಕಿರುವ ಘಟನೆ ಚಾಮನಗರದ ಬಂಡೀಪುರದಲ್ಲಿ ನಡೆದಿದೆ. ಹುಲಿರಾಯ ತಾಯಿಯೊಂದಿಗೆ ಇದ್ದ ಮರಿ ಆನೆಯನ್ನ ತಿನ್ನಲು ಕಾದು ಕುಳಿತಿದ್ದು ಕೊನೆಯಲ್ಲಿ ನಿರಾಸೆ ಕೂಡ ಗೊಂಡಿದೆ. ತಾಯಿ ಆನೆ ಹುಲಿಬೇಟೆ ಹೊಂಚು ಗಮನಿಸ ಓಡಿಸಿದ್ದು ಹುಲಿ ಬೇಟೆ ಕಂಡು ಸಫಾರರಿಗೆ ರೋಮಾಂಚಕ ಆಗಿದೆ. ಆ ಅನುಭವ ಕೂಡ ಅವರಿಗಾಗಿದೆ. ಇನ್ನು ಹುಲಿ ಮೇಲೆ ಎಗರಿ ಓಡಿಸಿದಂತಹ ವಿಡಿಯೋ ಇದೀಗ ಪ್ರವಾಸಿಗರ ಕ್ಯಾಮೆರಾದಲ್ಲಿ ಸೆರೆ ಕೂಡ ಆಗಿದೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲ ಕಡೆ ವೈರಲ್ ಕೂಡ ಆಗಿದೆ. ಇದಾಗಿತ್ತು ಇವತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮಯೂರ ನ್ಯೂಸ್.